ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಮಗಿರಿ ಚಾನೆಲ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವೈರಲ್ ಮೊಟ್ಟೆ ಫ್ರೈ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿರುವಂಥ ಈ ಮೊಟ್ಟೆ ಫ್ರೈ ನಾನು ನೋಡುವ ಅಂತ ಹೇಳ್ಕೊಂಡು ಟ್ರೈ ಮಾಡಿದೆ. ತುಂಬಾ ಸಖತ್ತಾಗಿ ಬಂದಿದೆ. ಈಗ ವೈರಲ್ ಮೊಟ್ಟೆ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊಟ್ಟೆ ಫ್ರೈ ಮಾಡಲು ಒಂದು ಬೇಯಿಸಿದ ಮೊಟ್ಟೆ, ಒಂದು ಟೊಮೆಟೊ, 2 ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, 2 ಹಸಿ ಮೊಟ್ಟೆ ಬೇಕಾಗುತ್ತೆ. ಇದಿಷ್ಟೇ ಸಾಮಗ್ರಿಗಳನ್ನು ಹಾಕಿ ಒಂದೊಳ್ಳೆ ಮೊಟ್ಟೆ ಫ್ರೈ ಮಾಡಬಹುದು. ಈಗ ಬೇಯಿಸಿದ ಮೊಟ್ಟೆಯನ್ನು ತಗೊಂಡು ಅದರ ಸಿಪ್ಪೆಯನ್ನು ಸುಲಿತೀನಿ. ಬೇಯಿಸಿದ ಮೊಟ್ಟೆಯ ಸಿಪ್ಪೆಯನ್ನು ಸುಲಿದಾಯ್ತು. ಈಗ 2 ಹಸಿ ಮೊಟ್ಟೆಯನ್ನು ಒಡೆದು ಬೌಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ಇವಾಗ ಉಪ್ಪು, ಮೆಣಸಿನ ಹುಡಿ ಎಲ್ಲ ಏನೂ ಸೇರಿಸಲಿಕ್ಕಿಲ್ಲ. ಕೊನೆಗೆ ಹಾಕೋದು ಎಗ್ ಫ್ರೈ ಮಾಡ್ಕೊಳ್ಳುವಾಗ. 2 ನಿಮಿಷ ಚೆನ್ನಾಗಿ ಕಲಿಸ್ತಾನೆ ಇರಬೇಕು. ಇಲ್ಲೀಗ 2 ಹಸಿ ಮೊಟ್ಟೆಯನ್ನು ಒಡೆದು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಹಾಗೂ 1 ಬೇಯಿಸಿದ ಮೊಟ್ಟೆಯನ್ನು ತಗೊಂಡಿದ್ದೀನಿ. ಈಗ ಮೊಟ್ಟೆ ಫ್ರೈ ಮಾಡುವ. ಎಗ್ ಫ್ರೈ ಮಾಡಲು ದೊಡ್ಡ ಕಾವಲಿ ಬೇಡ, ಚಿಕ್ಕದಾದ ಬಾಯಿ ಇರುವ ಒಂದು ಸಣ್ಣ ಪಾತ್ರೆಯನ್ನು ತಗೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿಕೊಂಡು ಬೇಯಿಸಿದ ಮೊಟ್ಟೆಯನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ಈಗ ಫ್ರೈ ಆಗಿದೆ. ಇವಾಗ ಹಸಿ ಮೊಟ್ಟೆಯನ್ನು ಇದರ ಮೇಲೆ ಹಾಕ್ತೀನಿ. ಇದಕ್ಕೀಗ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಟೊಮೆಟೊ, ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಅದರ ಮೇಲೆ ಸ್ವಲ್ಪ ಮೆಣಸಿನ ಹುಡಿ. ಮೊಟ್ಟೆ ಫ್ರೈ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಇದನ್ನೀಗ ಸಣ್ಣ ಉರಿಯಲ್ಲಿ 2 ರಿಂದ 3 ನಿಮಿಷ ಬೇಯಿಸ್ಕೊಳ್ತೀನಿ. ನಾನ್ ಸ್ಟಿಕ್ ಸಣ್ಣ ಪಾತ್ರೆಯಲ್ಲಿ ಮಾಡಿದರೆ ಒಳ್ಳೆ ಎದ್ದು ಬರುತ್ತೆ. ಒಂದು ಕಡೆ ಫ್ರೈ ಆಗಿದೆ, ನಾನು ಉಲ್ಟಾ ಹಾಕ್ತೀನಿ. ನೋಡಿ ಎಗ್ ಫ್ರೈ ನೋಡಿ. ಈಗ ಇನ್ನೊಂದು ಸೈಡ್ ಈಗ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ, ತುಂಬಾ ಸೂಪರ್ ಆಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಈಗ ತುಂಬಾ ವೈರಲ್ ಆಗಿರುವಂತಹ ಎಗ್ ಫ್ರೈ ಇದು. ಈಗ ಇದರ ಮೇಲೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತೀನಿ. ತುಂಬ ಚೆನ್ನಾಗಾಗುತ್ತೆ. ಈಗ ಎಗ್ ಫ್ರೈ ರೆಡಿಯಾಗಿದೆ. ಇದನಿಗೆ ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೊಟ್ಟೆ ಫ್ರೈ. ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ವೈರಲ್ ಆದಂತಹ ಮೊಟ್ಟೆ ಫ್ರೈ ಇದು. ಈಗ ಮೊಟ್ಟೆ ಫ್ರೈಯನ್ನು ಕಟ್ ಮಾಡಿ ತೋರಿಸ್ತೀನಿ. ಒಳಗಡೆ ಬೇಯಿಸಿದ ಮೊಟ್ಟೆ ಎಲ್ಲ ಇದೆ ಅಲ್ವಾ, ಅದನ್ನು ತೋರಿಸ್ತೀನಿ ನಾನೀಗ ಕಟ್ ಮಾಡಿಕೊಂಡು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ತುಂಬಾ ಸಖತ್ತಾಗಿತ್ತು ಟೇಸ್ಟ್. ಈಗ ವೈರಲ್ ಆಗಿರುವಂಥ ಮೊಟ್ಟೆ ಫ್ರೈ ನೋಡ್ಕೊಂಡು ಬಂದ್ರಲ್ಲ, ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.